ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 3 ಜನ ಹುಲಿಯಿಂದ ಸಾವನ್ನಪ್ಪಿದ್ದಾರೆ. ಕಾರಣ ಯಾಕೆ? ಕಾಡಿನಿಂದ ಹೊರಗಡೆ ಬರ್ತವೆ ಕಾಡು ಪ್ರಾಣಿಗಳು, ಆನೆಗಳಿರ್ಬೋದು, ಹುಲಿಗಳಿರ್ಬೋದು, ಚಿರತೆಗಳಿರ್ಬೋದು, ಹಂದಿಗಳಿರ್ಬೋದು. ಯಾಕೆ ಬರ್ತವೆ ಅಂತಂದ್ರೆ ಅವ್ರು ಕೊಡ್ತಕ್ಕಂತ ಉತ್ತರ ಒಂದು, ಹುಲಿಗಳ ಸಂಖ್ಯೆ, ಆನೆಗಳ ಸಂಖ್ಯೆ ಜಾಸ್ತಿ ಆಗಿದಾವೆ ಅಂತ. ನಾನು ಅವ್ರು ಕೊಡ್ತಕ್ಕಂತ ಉತ್ತರದಿಂದ ಸಮಾಧಾನ ಆಗಿಲ್ಲ. ನಾನು ಹೇಳಿದ್ದೀನಿ, ಅಲ್ಲಿ ನೀರು, ಮೇವು ಮತ್ತೆ ಲ್ಯಾಂಟನ ಇದು ಜಾಸ್ತಿ ಬೆಳೆದು ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತೆ ಕೆರೆಗಳಲ್ಲಿ, ಗುಂಡಿಗಳಲ್ಲಿ ನೀರು ಸಿಗಬೇಕು. ಆನೆಗಳಿಗೆ ಮತ್ತೆ ಹುಲಿಗಳಿಗೆ ನೀರು ಸಿಗಬೇಕು, ಮೇವು ಸಿಗಬೇಕು. ಅದನ್ನ ಕಟ್ಟುನಿಟ್ಟಾಗಿ ಮಾಡಲೇಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಇದಕ್ಕೆ ಸೈಂಟಿಫಿಕ್ ಆಗಿ ಕಾರಣ ಹುಡುಕ್ತಕ್ಕಂಥದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ. ನಾನು ಬಹುಶಃ ನೆಕ್ಸ್ಟ್ ವೀಕ್ ಮೀಟಿಂಗ್ ಮಾಡ್ತೀನಿ. ಮಂತ್ರಿ ಮತ್ತೆ ನಾನು ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಮತ್ತೆ ರೈಲ್ವೆ ಬ್ಯಾರಿಕೇಡ್ ಎಲ್ಲ ಕಡೆ ಮಾಡಿಲ್ಲ. ನಾವು ಶುರು ಮಾಡಿದ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಲಿಲ್ಲ, ನಿಲ್ಲಿಸ್ಬಿಟ್ಟಿದ್ರು. ಅದಕ್ಕೆ ಪರಿಸರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರ ಅಧ್ಯಕ್ಷರು, ನಾನು, ಫಾರೆಸ್ಟ್ ಮಿನಿಸ್ಟರ್, ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತೀನಿ. ಒಂದು, ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಇಲ್ಲ ಅಲ್ಲೆಲ್ಲ ಕಡೆ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥದ್ದು. ತಂತಿ ಬೇಲಿ ಉಪಯೋಗ ಇಲ್ಲ. ಯಾಕಂದ್ರೆ ತಂತಿ ಬೇಲಿ ಇದ್ರೆ ಆನೆಗಳು ಅದನ್ನ ತುಳಿದ್ಬಿಟ್ಟು ದಾರಿ ಮಾಡ್ಕೊಂಡು ಬರ್ತಕ್ಕಂಥದ್ದು ನಡೀತದೆ. ತಂತಿ ಬೇಲಿ ಆಗಲ್ಲ. ಬ್ಯಾರಿಕೇಡ್, ರೈಲ್ವೆ ಬ್ಯಾರಿಕೇಡ್ ಅನ್ನ ಇನ್ನೊಂದು ವರ್ಷದಲ್ಲಿ ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಗತ್ಯ ಇದೆ ಅಲ್ಲೆಲ್ಲ ಕೂಡ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಪ್ರಾಣಿಗಳು ಹೊರಗಡೆ ಬರದಂತೆ ಕಾಡಿನಲ್ಲಿ ಕಾವಲು ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿ 9:30ವರೆಗೆ ಎಲ್ಲ ಇಲಾಖೆಗಳನ್ನು ಕೂಡ ರಿವ್ಯೂ ಮಾಡಿದ್ದೀನಿ. ಜಿಲ್ಲೆಗೆ ಸಂಬಂಧಪಟ್ಟಂತ ಇಲಾಖೆಗಳು, ವಿಶೇಷವಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್, ಮತ್ತೆ ಆರ್ಟಿಒ, ಸಾರಿಗೆ ಇಲಾಖೆ, ಇವನು ಕೂಡ ರಿವ್ಯೂ ಮಾಡಿದ್ದೀನಿ. ಸಣ್ಣ ನೀರಾವರಿ, ಕರ್ನಾಟಕ ಕಾವೇರಿ ನೀರಾವರಿ ನಿಗಮ, ಮೈಸೂರು ಏರ್ಪೋರ್ಟ್ ಎಕ್ಸ್ಪಾನ್ಷನ್ ವರ್ಕ್, ಅದ್ರ ಬಗ್ಗೆನೂ ಕೂಡ ರಿವ್ಯೂ ಮಾಡಿದ್ದೀನಿ. ಅವರು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಕೂಡ ಬಂದಿದ್ರು. ಸೊ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳು ಕೂಡ ರಿವ್ಯೂ ಮಾಡಿದ್ದೀನಿ. ಮತ್ತೆ ಡೈರಿ ಬರೀಬೇಕು ಅಂತ ಹೇಳಿದ್ದೀನಿ.